ಹಲೋ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ ಮುರಾರ್ಜಿ ಮತ್ತು ಆದರ್ಶ ನವೋದಯ ಕಿತ್ತೂರು ಇದೇ ಥರ ಆಳ್ವಾಸ್ ಪರೀಕ್ಷೆಯಲ್ಲಿ ಕೇಳುವಂತಹ ಗಣಿತದ ಸಂಭವನೀಯ ಪ್ರಶ್ನೆಗಳು ಯಾವ ಥರ ಇರ್ತಾ ಇದ್ದಾವೆ, ಮುರಾರ್ಜಿ ಮತ್ತು ಅಬ್ದುಲ್ ಕಲಾಂ ಶಾಲೆಗಳಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಇವತ್ತು ಗಣಿತದಲ್ಲಿ ಕೇಳ್ತಾ ಇದ್ದಾರೆ, ಸಂಭವನೀಯ ಪ್ರಶ್ನೆಗಳು ಯಾವ ಥರ ಇರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ನಾವು ಪಾರ್ಟ್ 1, 2, 3 ಒಟ್ಟು 3 ಪಾರ್ಟ್ಗಳನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಇವತ್ತು ಅದರ ಮುಂದುವರೆದ ಭಾಗ ಪಾರ್ಟ್ 4 ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಿಂದೆ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿದಿನ ನಿಮಗೆ ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ದೊರಕ್ತಾ ಇದ್ದಾವೆ. ಓಕೆನಾ? ನೀವು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನೀವು ನೋಡ್ತಾ ಹೋದರೆ ನಮ್ಮಲ್ಲಿ ಇದೇ ಥರ ಮುರಾರ್ಜಿ, ನವೋದಯ, ಆದರ್ಶ ಎಲ್ಲ ಶಾಲೆಗಳ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಇವತ್ತು ಗಣಿತದಲ್ಲಿ ಬರುವಂಥ ಪಾರ್ಟ್ 4 ಅಲ್ಲಿ ಇರುವಂಥ ಕ್ವಶನ್ಸ್ಗಳು ಯಾವ ಥರ ಇದ್ದಾವೆ, ನಾವು ಏನೇನು ನೋಡ್ತಾ ಇದ್ವಿ ಅಂತ ಹೇಳಿ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1 ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರಶ್ನೆ ಸಂಖ್ಯೆ 1, ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ ದ ನಂಬರ್ 45,678? ಸಂಖ್ಯಾ ಮತ್ತು ಸಂಖ್ಯಾ ಪದ್ಧತಿ, ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮ್ ಮೇಲೆ ಬಂದಿರುವಂಥ ಕ್ವಶನ್ ಆಗಿದೆ. ಓಕೆನಾ? ಬಹಳಷ್ಟು ಈಸಿ ಆಗಿರುವಂಥ ಕ್ವಶನ್. ನಿಮಗೆ ಮುರಾರ್ಜಿ ಮತ್ತು ಆದರ್ಶ ಆಗಿರ್ಬೋದು, ಅದೇ ಥರ ಅಬ್ದುಲ್ ಕಲಾಂ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು, ಈ ಥರ ಯಾವುದೇ ಎಕ್ಸಾಮ್ಸ್ಗಳನ್ನು ನೀವು ನೋಡ್ತಾ ಹೋಗ್ರಿ, ನಿಮಗೆ ಬಹಳಷ್ಟು ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳನ್ನೇ ಕೇಳ್ತಾರೆ. ನಿಮ್ಮ ಪಠ್ಯಕ್ರಮದಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆ ಅಲ್ವಾ, ಅದನ್ನೇ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ನೀವು 5th ಸ್ಟ್ಯಾಂಡರ್ಡ್ ಸಿಲೆಬಸ್ಸನ್ನು ಪರ್ಫೆಕ್ಟ್ ಆದರೆ ಸಾಕು, ನೀವೇನು ಮಾಡ್ಬೋದು, ಈಸಿಯಾಗಿ ಕ್ವಶನ್ಸ್ಗಳನ್ನು ಮುರಾರ್ಜಿ ಎಕ್ಸಾಮ್ಸ್ಗಳಲ್ಲಿ ಫೇಸ್ ಮಾಡ್ಬೋದು. ಹಾಗಾದರೆ ಏನು ಕೊಟ್ಟಿದ್ದಾರೆ ಇಲ್ಲಿ? ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮ್ ಮೇಲೆ ನೋಡ್ತಾ ಹೋಗ್ರಿ. 45,678 ಸಂಖ್ಯೆಯಲ್ಲಿ 5ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದರೆ, ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ? ಏನು ಕೇಳಿದ್ರೆ ಇಲ್ಲಿ? ಸ್ಥಾನ ಬೆಲೆಯನ್ನು ಕೇಳಿದ್ದಾರೆ. ಹಾಗಾದರೆ 5 ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000, 1s, 10s, 100, 1000. ಈ 5 ಅಂತಕ್ಕಂಥದ್ದು 1000 ಪ್ಲೇಸಲ್ಲಿದೆ ಅಂತಂದರೆ ಇದರ ವ್ಯಾಲ್ಯೂ ನಮಗೆ ಎಷ್ಟಾಗ್ತಾ ಇದೆ? ಇಲ್ಲಿ 5000 ಅಂತಕ್ಕಂಥದ್ದು ಇದರ ಪ್ಲೇಸ್ ವ್ಯಾಲ್ಯೂ ಆಗ್ತಾ ಇದೆ. ಓಕೆನಾ? ಅಥವಾ 5 ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, 5ನ ಆ್ಯಸ್ ಇಟ್ ಈಸ್ ಬರಿಬೇಕು, ಮುಂದೆ ಎಷ್ಟು ಸಂಖ್ಯೆಗಳಿದ್ದಾವೆ ಅಷ್ಟು ಸೊನ್ನೆಗಳನ್ನು ಹಾಕಿಬಿಟ್ರೆ ಅದರ ಸ್ಥಾನ ಬೆಲೆ ನಮಗೆ ಸಿಗ್ತಾ ಇದೆ. ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದರೆ ಅದು ಯಾವ ಪ್ಲೇಸಲ್ಲಿ ಇದೆ ಅಂತ ಕೇಳಿದ್ರಿ ಅಂತಂದರೆ 1s, 10s, 100, 1000. ಅದು ಏನು ಮಾಡ್ಬೇಕು? ನಾವಲ್ಲಿ ಸ್ಥಾನಗಳನ್ನು ಎಣಿಸಬೇಕು. ಬಿಡಿ 10, 100, 1000, 5 ಅಂತಕ್ಕಂಥದ್ದು ಇಲ್ಲಿ 1000 ಸ್ಥಾನದಲ್ಲಿದೆ. ಆದ್ದರಿಂದ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಅಂದರೆ 5000 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗ್ತಾ ಇದೆ. ಓಕೆನಾ? ಎಲ್ರಿಗೂ ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 2 ಏನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 2, ದ ಸ್ಮಾಲೆಸ್ಟ್ 7-digit ನಂಬರ್ ಈಸ್. 7 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಓಕೆನಾ? ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳನ್ನು ಯಾವ ಥರ ಬರಿಬೇಕು ಅಂಥೇಳಿ ನಾವು ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ, ಹೌದಾ? ದೊಡ್ಡ ಸಂಖ್ಯೆಗಳನ್ನು ಯಾವ ಥರ ಬರಿಬೇಕು, ಚಿಕ್ಕ ಸಂಖ್ಯೆಗಳನ್ನು ಯಾವ ಥರ ಬರಿಬೇಕು. ಓಕೆನಾ? ಹಾಗಾದರೆ ಇಲ್ಲಿ ಏನು ಕೇಳಿದೆ ನೋಡಿ, 7 ಅಂಕಿಯ ಚಿಕ್ಕ ಸಂಖ್ಯೆ. ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿರ್ತಾರೋ ಅದಕ್ಕಿಂತನೂ 1 ಸೊನ್ನೆಯನ್ನು ಕಡಿಮೆ ಬರಿಬೇಕು. 1, 2, 3, 4, 5, 6 ಚಿಕ್ಕ ಸಂಖ್ಯೆಯನ್ನು ಕೇಳಿದಾಗ, ನಾನಿಲ್ಲಿ ಬರಿತಾ ಇರೋದು ಚಿಕ್ಕ ಸಂಖ್ಯೆಯನ್ನು ಕೇಳಿದಾಗ ಬರೆಯುವಂಥದ್ದು. ಓಕೆನಾ? 7 ಅಂಕಿ ಕೇಳಿದರೆ 6 ಸೊನ್ನೆಯನ್ನು ಬರ್ತೀವಿ, ಇದ್ರ ಹಿಂದ್ಗಡೆ ಏನು ಮಾಡಬೇಕು? 1 ಬರಿಬೇಕು. ಹಾಗಾದರೆ 7 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10 ಲಕ್ಷ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಆಪ್ಷನ್ ಬಿ ಇಲ್ಲಿ 10 ಲಕ್ಷ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ಹಾಗಾದರೆ ದೊಡ್ಡ ಸಂಖ್ಯೆಗಳನ್ನು ಯಾವ ಥರ ಬರಿಬೇಕು? ಓಕೆನಾ? ದೊಡ್ಡ ಸಂಖ್ಯೆಯನ್ನು ಕೇಳಿದ್ರು ಅಂತಂದರೆ ಬಹಳಷ್ಟು ಸಿಂಪಲ್. ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆಯನ್ನು ಕೇಳಿದರೆ ನೋಡ್ಕೋಬೇಕು. 7 ಅಂಕಿಯ ಕೇಳಿದಾರ 7, 9 ಬರಿಬೇಕು. 1, 2, 3, 4, 5, 6, 7. ಹಾಗಾದರೆ ಎಷ್ಟಾಯ್ತಿದು? 99,99,999.
ಓಕೆನಾ. ಇದೇನಾಗಿರುತ್ತೆ 7 ಅಂಕಿಯ ದೊಡ್ಡ ಸಂಖ್ಯೆ. ದ ಬಿಗ್ಗೆಸ್ಟ್ ನಂಬರ್ ಈಸ್ 99,99,999 ಅಂತಕ್ಕಂಥದ್ದು 7 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಆಗಿರುತ್ತೆ. ಸ್ಮಾಲೆಸ್ಟ್ ನಂಬರ್ 10 lakh ಆಗಿರುತ್ತೆ. ಅಂಡರ್ಸ್ಟುಡ್? ಎಸ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 3. See what they are given here. The question number 3. Solve 450 plus 230 minus 100. ನೋಡಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಹೌದಾ. ನಿಮಗೆ ಬೋರ್ಡ್ ಮಾಸ್ ಸಿಂಪ್ಲಿಫಿಕೇಶನ್ ಏನಾದ್ರು ಪರ್ಫೆಕ್ಟಾಗಿ ಬರ್ತಿತ್ತು ಅಂದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಸೊಲ್ಯೂಷನ್ನ ಮಾಡ್ಬೋದು. ಹಾಗಾದರೆ ನೋಡೋಣ, ಇಲ್ಲಿ ಏನು ಕೊಟ್ಟಿದ್ದಾರೆ. 450ನ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. 450 ಪ್ಲಸ್ 230. ಫಸ್ಟ್ ಇವೆರಡು ಪ್ಲಸ್ ಇದ್ದಾವೆ, ಅಂದರೆ ಇವೆರಡನ್ನ ಏನು ಮಾಡಿರಿ, ಪ್ಲಸ್ ಮಾಡ್ಕೋರಿ. 0 8 4 + 2 6 680 ಆಯಿತು. ಮೈನಸ್ 100 ಅಂತ ಹೇಳಿದರೆ ನಾವೇನು ಮಾಡಬೇಕು, ಇದರಲ್ಲಿ 100ಅನ್ನು ಮೈನಸ್ ಮಾಡಿದರೆ 6ಅಲ್ಲಿ 1 ಹೋದರೆ 5 ಬರ್ತಾ ಇದೆ. 580 ಅಂತಕ್ಕಂಥದ್ದು ನಮಗೆ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ಇದೇ ಥರನಾಗಿರ್ತಕ್ಕಂಥ ಸಿಂಪಲ್ ಕ್ವಶನ್ಸ್ಗಳನ್ನೇ ನಿಮ್ಮ ಮೊರಾರ್ಜಿ ಎಕ್ಸಾಮಲ್ಲಿ ಕೇಳೋದು 100% ಶೋರ್. ಓಕೆನಾ. ಬಹಳಷ್ಟು ಸಿಂಪಲ್ ಇರ್ತವೆ. ಅವುಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಯೋಚನೆ ಮಾಡಿ ನೀವು ಆನ್ಸರ್ ಬರೆದಿದ್ದೇ ಆಗಿದ್ದರೆ ನೀವು 100% ಔಟ್ ಆಫ್ 4 ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಬೋದು. ಒಟ್ಟು ನಿಮಗೆ 20 ಕ್ವಶನ್ಸ್ ಮ್ಯಾಥ್ಸ್ ಮೇಲೆ ಬರ್ತಿದ್ದಾವೆ. ಓಕೆನಾ. ರೈಟ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. Okay, before going to the question number 4, there is some information about our ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ. ಓಕೆ, ನಿಮಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಈಗ ಆಲ್ರೆಡಿ ನಾವು ಪ್ರತಿ ವರ್ಷದಂತೆ 2025ರಲ್ಲೂ ಕೂಡ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಕೊಟ್ಟಿರುವಂಥ ಸಂಸ್ಥೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಆಗಿದೆ. ಓಕೆನಾ. ಇಲ್ಲಿ ನಿಮಗೆ ನವೋದಯ, ಮುರಾರ್ಜಿ, ಆದರ್ಶ, ಕಿತ್ತೂರು ಸೈನಿಕ, ಓಕೆನಾ, ಈ ಥರ RMS, ಈ ಥರ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಅಂದರೆ 5ನೇ ತರಗತಿಯಲ್ಲಿ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗನ್ನು ಕೊಡಲಾಗ್ತಾ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡಬೇಕು, ಕೊಟ್ಟಿರುವಂಥ ನಂಬರ್ಸ್ಗಳಿಗೆ ಕರೆ ಮಾಡಿ ನೀವು ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಇದೇ ಏಪ್ರಿಲ್ 1ರಿಂದ ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದ್ದಾವೆ. ಜೂನ್ 1ರಿಂದ ನಿಮಗೆ ರೆಗ್ಯುಲರ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಸರ್ ನಮಗೆ ಬರೋಕ್ಕೆ ಆಗ್ತಾ ಇಲ್ಲ, ಅನುಕೂಲ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇದ್ದು ಏನು ಮಾಡ್ಬೋದು, ಎಲ್ಲ ಕ್ಲಾಸಸ್ಗಳನ್ನು ನಾವು ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಬೋದು. ಏನು ಮಾಡಬೇಕು ಹಾಗಾದರೆ, ಇಲ್ಲಿ 9741312170 ಅನ್ನುವಂಥ ನಂಬರ್ಗೆ ನೀವು ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ, ಸರ್ ನಮಗೆ ಬರೋದು ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಆನ್ಲೈನ್ ಕ್ಲಾಸಸ್ಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಿದ್ದಾರೆ. ಓಕೆನಾ. ನೀವಲ್ಲಿ 4th ಮತ್ತು 5th ಸ್ಟ್ಯಾಂಡರ್ಡ್ ನವೋದಯ, ಮುರಾರ್ಜಿ, ಆದರ್ಶ, ಸೈನಿಕ ಎಕ್ಸಾಮ್ಗಳಿಗೆ ನೀವೇನು ಮಾಡ್ಬೋದು, ಆನ್ಲೈನ್ ಕ್ಲಾಸಸ್ಸನ್ನು, ಕಂಪ್ಲೀಟ್ ಕ್ಲಾಸಸ್ಗಳನ್ನು ನೀವಿಲ್ಲಿ ತೆಗೆದುಕೊಳ್ಬೋದಾಗಿದೆ. ಓಕೆನಾ. ಓಕೆ, ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಪ್ರಶ್ನೆ ಸಂಖ್ಯೆ 4. ವಿಚ್ ಆಫ್ ದೀಸ್ ಈಸ್ ಅ ಪ್ರೈಮ್ ನಂಬರ್? ಓಕೆ, ಪ್ರೈಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ರೈಟ್. ಇದೇನಾಗಬೇಕು, ಕಾಂಪೋಸಿಟ್. ಓಕೆ, ಯಾಕೆ ಕಾಂಪೋಸಿಟ್ ಅಂದರೆ ಇಲ್ಲಿ ವಿಭಾಜ್ಯ ಅಂತ ಕೇಳಿದರೆ, ನೀವು ಭಾಜ್ಯ ಕೇಳಿರ್ತೀರಿ, ಅವಿಭಾಜ್ಯ ಕೇಳಿರ್ತೀರಿ. ಇದೇನು ಸರ್ ಇದು ಹೊಸದಾಗಿ ವಿಭಾಜ್ಯ ಅಂತಂದರೆ ಇದಕ್ಕೆ ನಾವೇನಂತ ಕರಿತೀವಿ, ಕಾಂಪೋಸಿಟ್ ನಂಬರ್. ಭಾಜ್ಯ ಸಂಖ್ಯೆಗಳನ್ನೇ ನಾವಿಲ್ಲಿ ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಭಾಜ್ಯ ಸಂಖ್ಯೆಗಳೇ ಏನಾಗಿರ್ತವೆ, ವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಹಾಗಾದರೆ ಕಾಂಪೋಸಿಟ್ ನಂಬರ್ಸ್, ಭಾಜ್ಯ ಸಂಖ್ಯೆ ಯಾವುದು ಕೊಟ್ಟಿರುವಂಥದ್ರಲ್ಲಿ ಅಂತ ಕೇಳಿದ್ದಾರೆ. 14, 5, 13, 19 ಅನ್ನುವಂಥ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ದ ನಂಬರ್ ವಿಚ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಯಾವುದೇ ಒಂದು ನಂಬರ್ಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದ್ದರೆ, ಫ್ಯಾಕ್ಟರ್ಸ್ 2ಕ್ಕಿಂತ ಹೆಚ್ಚಿದ್ರೆ ಅವಕ್ಕೆ ನಾವು ಏನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ಕಾಂಪೋಸಿಟ್ ನಂಬರ್ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ್ದು ಜಾಸ್ತಿ ಇದೆ ನೋಡ್ರಿ, ಇಲ್ಲಿ 14 ಅಂತ ಕೊಟ್ಟಿದ್ದಾರೆ. ಈ 14 ಅಂತಕ್ಕಂಥದ್ದು ಯಾವ್ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ಅಂದರೆ 14ಅನ್ನು ಭಾಗಿಸುವಂತಹ ಸಂಖ್ಯೆಗಳು ಯಾವ್ಯಾವು. ಓಕೆನಾ. ಕಾಂಪೋಸಿಟ್ ನಂಬರ್ಸ್, ಓಕೆ, ಅವನ್ನ ನಾವು ಫ್ಯಾಕ್ಟರ್ಸ್, ಅಪವರ್ತನಗಳು ಅಂತ ಕರಿತೀವಿ. ಓಕೆನಾ. ರೈಟ್. ಹಾಗಾದರೆ 14ಅನ್ನು ಯಾವ್ಯಾವ ಸಂಖ್ಯೆಗಳು ಭಾಗಿಸ್ತವೆ ನೋಡ್ರಿ. 14 ಅಂತಕ್ಕಂಥದ್ದು 1ರಿಂದ ಭಾಗ ಹೋಗುತ್ತೆ,
2ರಿಂದ ಭಾಗ ಹೋಗುತ್ತೆ, 3ರಿಂದ ಹೋಗೋದಿಲ್ಲ, 4ರಿಂದ ಹೋಗೋದಿಲ್ಲ, 5ರಿಂದ ಹೋಗೋದಿಲ್ಲ, 6ರಿಂದನೂ ಕೂಡ ಹೋಗೋದಿಲ್ಲ, 7ರಿಂದ ಹೋಗುತ್ತೆ, ನೆಕ್ಸ್ಟ್ 14ರಿಂದ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ಗಳದು, ಎಷ್ಟು ಅಪವರ್ತನಗಳದು? 14 ಅನ್ನುವಂಥದ್ದು ಒಟ್ಟು 4 ಅಪವರ್ತನಗಳನ್ನು ಹೊಂದಿದೆ. ಆದ್ದರಿಂದ ಇದೇ ನಮಗೇನಾಗಿರುತ್ತೆ, ಕಾಂಪೋಸಿಟ್ ನಂಬರ್ ಆಗಿರುತ್ತೆ. ಹಾಗಾದರೆ 5, 13, 19 ಇವು ಕೇವಲ 2 ಅಪವರ್ತನಗಳನ್ನು ಹೊಂದಿರ್ತವೆ. ಇವನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ಪ್ರೈಮ್ ನಂಬರ್ಸ್ ಯಾವ ಬರ್ತಾ ಇದ್ದಾವೆ ನೋಡಿ, ಇಲ್ಲಿ 5, 1 ಮತ್ತು 5ರಿಂದ ಮಾತ್ರ ಭಾಗ ಹೋಗುತ್ತಿದ್ದು, ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಯಾಕಂದರೆ ಅದೊಂದು ಅವಿಭಾಜ್ಯ ಸಂಖ್ಯೆ, ಅದಕ್ಕೆ ಕೇವಲ 2 ಅಪವರ್ತನಗಳು ಇರ್ತಾ ಇದ್ದಾವೆ. ಓಕೆನಾ. 13 ಅಂತಕ್ಕಂಥದ್ದು 1 ಮತ್ತು 13ರಿಂದ ಮಾತ್ರ ಭಾಗ ಹೋಗುತ್ತೆ, ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ, ಯಾಕಂದರೆ ಅದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ರೈಟ್. ನೆಕ್ಸ್ಟ್ ಅದೇ ಥರ 19 ಕೂಡ 1 ಮತ್ತು 19ರಿಂದ ಮಾತ್ರ ಭಾಗ ಹೋಗುತ್ತೆ, ಬೇರೆ ಯಾವುದೇ ಸಂಖ್ಯೆಯಿಂದ ಅದು ಭಾಗ ಹೋಗೋದಿಲ್ಲ. ಆದ್ದರಿಂದ ಇದು ಕೂಡ ಏನಾಗ್ತಾ ಇದೆ, ಅವಿಭಾಜ್ಯ ಸಂಖ್ಯೆ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ನಮ್ಮ ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5. The perimeter of a square with side of 5 centimeter is. ಓಕೆನಾ. ಇಲ್ಲಿ ಸೈಡ್ ಕೊಟ್ಟಿದ್ದಾರೆ, ಸ್ಕ್ವೇರ್ನ ಸೈಡ್ ಕೊಟ್ಟಿದ್ದಾರೆ, ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಪ್ರತಿದಿನ ಒಂದೊಂದು ಪ್ರಶ್ನೆಯನ್ನು ತೊಗೊಂಡು ಬರ್ತಾ ಇದ್ದೀನಿ, ಹೌದಾ? ಯಾಕಂದರೆ ಇದು ಒಂದು ಸರಿ 100% ಕ್ವಶನ್ ಬರುವಂಥದ್ದೇ. ಓಕೆನಾ. ಪೆರಿಮೀಟರ್ ಕೇಳ್ಬೋದು, ಇಲ್ಲ ಏರಿಯಾ ಕೇಳ್ಬೋದು, ಸುತ್ತಳತೆ ಕೇಳ್ಬೋದು, ಇಲ್ಲ ವಿಸ್ತೀರ್ಣ ಕೇಳ್ಬೋದು. ಆದ್ದರಿಂದ ನೀವು ಪ್ರತಿದಿನ ಪ್ರಾಕ್ಟೀಸನ್ನು ಮಾಡಲೇಬೇಕು. ಓಕೆನಾ. ಇನ್ನೊಂದು 15 ಡೇಸಲ್ಲಿ ನಿಮಗೆ ಎಕ್ಸಾಮ್ ಬರ್ತಾ ಇದೆ. ಆದ್ದರಿಂದ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವೇನಾಗ್ಬೋದು, ಈಸಿಯಾಗಿ ಅಬ್ದುಲ್ ಕಲಾಂ ಅನ್ನುವಂಥ CBSE ಸಿಲೆಬಸ್ ಇರುವಂಥ ಆ ಶಾಲೆಗಳಲ್ಲಿ ನೀವೇನು ಮಾಡ್ಬೋದು, ಅಡ್ಮಿಷನ್ನ ಫ್ರೀಯಾಗಿ ತೆಗೆದುಕೊಳ್ಬೋದು. ನೆಕ್ಸ್ಟ್ ಅದೇ ಥರ ಏಕಲವ್ಯ ಅನ್ನುವಂಥ CBSE ಸಿಲೆಬಸ್ ಇರುವಂಥ ಆ ಶಾಲೆಯಲ್ಲಿ ಕೂಡ ನೀವೇನು ಮಾಡ್ಬೋದು, ಅಡ್ಮಿಷನ್ಗಳನ್ನು ಫ್ರೀಯಾಗಿ ತೆಗೆದುಕೊಳ್ಬೋದು. ಯಾವಾಗ ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸನ್ನು ಮಾಡ್ತೀರಿ ಅಷ್ಟು ನಿಮಗೆ ಮಾರ್ಕ್ಸ್ಗಳು ಜಾಸ್ತಿ ಬರ್ತವೆ, ಸೀಟ್ಗಳು ಸಿಗ್ತಾ ಹೋಗ್ತವೆ. ಓಕೆನಾ. ರೈಟ್. ಹಾಗಾದರೆ ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್, ಪೆರಿಮೀಟರ್ ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಯಾವಾಗ ಕಂಡುಹಿಡಿಬೇಕು? ಸೈಡ್ ಆಫ್ 5 ಸೆಂಟಿಮೀಟರ್, ಒಂದು ಚೌಕದ. ಓಕೆನಾ. ಒಂದು ಚೌಕದ ಬಾಹು ಎಷ್ಟಿದೆ ಅಂತೆ? 5 ಸೆಂಟಿಮೀಟರ್ ಇದೆ ಅಂತೆ. ಹಾಗಾದರೆ ಅದರ ಸುತ್ತಳತೆ ಎಷ್ಟಾಗುತ್ತೆ ಅಂತ ಕೇಳಿದರೆ, ಒಂದು ಚೌಕದ ಬಾಹು 5 ಸೆಂಟಿಮೀಟರ್ ಇದ್ದಾಗ 4 ಇಂಟು ಬಾಹು ಅನ್ನುವಂಥ ನಾವು ಸೂತ್ರವನ್ನು ಯೂಸ್ ಮಾಡ್ತೀವಿ. ಇಲ್ಲಾಂದರೆ 5 ಸೆಂಟಿಮೀಟರ್ ಒಂದು ಬಾಹು ಚೌಕದಿದೆ ಅಂದರೆ 4 ಬಾಹುಗಳ ಸಮ ಇದ್ದರೆ ಮಾತ್ರ ನಾವು ಅದನ್ನ ಏನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಈ ಸುತ್ತಳತೆ ಅಂದರೆ 4 ಬಾಹುಗಳನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಇಲ್ಲ ಅಂದರೆ 4 ಇಂಟು ಬಾಹುವನ್ನು ಮಾಡಬೇಕು. 4 ಇಂಟು ಒಂದು ಬಾಹು ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಹಾಗಾದರೆ 4 ಇಲ್ಲೇ 20 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನಾವಿಲ್ಲಿ ಸುತ್ತಳತೆಯನ್ನು ಸೆಂಟಿಮೀಟ್ರಲ್ಲೇ ಹೇಳ್ತಾ ಇದ್ದೀವಿ, ಪೆರಿಮೀಟ್ರನ್ನು ನಾವು ಸೆಂಟಿಮೀಟ್ರಲ್ಲೇ ಹೇಳ್ತಾ ಇದ್ದೀವಿ. ಹಾಗಾದರೆ 20 ಸೆಂಟಿಮೀಟರ್ ಅಂತಕ್ಕಂಥದ್ದು ಇದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. I think all are understood these questions. Then let us move to the next question. Question number 6. See what they are given here. What is the value of 12 times of 8? 8ರ 12 ಪಟ್ಟು ಎಷ್ಟಾಗುವುದು? ಬಹಳಷ್ಟು ಸಿಂಪಲ್ ಕ್ವಶನ್. ಅಂದರೆ 8ನ ನಾವು 12 ಸರಿ ಬರೆದ್ರೆ ನಮಗೆ ಅದು ಎಷ್ಟು ಮೊತ್ತವನ್ನು ಕೊಡುತ್ತೆ ಅಂತ ಕೇಳಿದರೆ, 8ರ 12 ಪಟ್ಟು ಎಷ್ಟಾಗುತ್ತೆ? 12 ಟೈಮ್ಸ್ ಆಫ್ 8. 8ನ ನಾವು 12 ಸರಿ ಬರಿತಾ ಹೋಗಬಾರ್ದು ಅಲ್ಲಿ, ಹೌದಾ? ಅವಾಗ ಏನು ಮಾಡಿಬಿಡ್ತೀವಿ ನಾವು? 8ರ 12 ಪಟ್ಟು ಅಂದಾಗ 8ನ್ನು 12ರಿಂದ ಗುಣಿಸ್ತೀವಿ ಡೈರೆಕ್ಟಾಗಿ. 12 ಎಂಟ್ಲೆ 96 ಅಂತಕ್ಕಂಥದ್ದು ನಮಗೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಬಹಳಷ್ಟು ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳನ್ನು ನಮಗೆ ಇಲ್ಲಿ ಮುರಾರ್ಜಿ ಎಕ್ಸಾಮ್ಸಲ್ಲಿ ಕೇಳ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ, ಬಹಳಷ್ಟು ಸಿಂಪಲ್ ಇರೋದ್ರಿಂದ ಈಸಿ ಇದೆ ಅಂಥೇಳಿ ಅವಸರ ಮಾಡದೆ ನಿಧಾನವಾಗಿ ಪರ್ಫೆಕ್ಟಾಗಿ ಆನ್ಸರ್ನ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಓಕೆ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಕಿತ್ತೂರು ಸೈನಿಕ ಶಾಲೆಯ ಫಲಿತಾಂಶ 2025ರ ಒಂದು ಕಿತ್ತೂರು ಸೈನಿಕ ಶಾಲೆಯಲ್ಲಿ ಒಟ್ಟು 18 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಓಕೆನಾ. ಇದು ಕೂಡ ಒಂದು ಹೆಮ್ಮೆಯ ಸಂಗತಿ, ನಮ್ಮ ಕೋಚಿಂಗ್ನ ಹೆಮ್ಮೆಯ ಸಂಗತಿ ಏನಂದರೆ, ಒಟ್ಟು 34 ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದಿದ್ರು, ಅದರಲ್ಲಿ 18 ವಿದ್ಯಾರ್ಥಿಗಳು ಏನಾಗಿದ್ದಾರೆ? ಆಯ್ಕೆಯಾಗಿದ್ದಾರೆ. ಅವರು ಕೂಡ ನಮ್ಮ ಕೋಚಿಂಗ್ನ ಕೀರ್ತಿಯನ್ನು ಇನ್ನೂ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7.
ಹೌ ಮೆನಿ ಗ್ರಾಮ್ಸ್ ಮೇಕ್ 1 ಕಿಲೋಗ್ರಾಮ್? 1 ಕಿಲೋಗ್ರಾಮ್ನಲ್ಲಿ ಎಷ್ಟು ಗ್ರಾಮ್ಗಳಿರ್ತವೆ? ಇದು ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಇದು ಕೂಡ ನಿಮಗೆ ಗೊತ್ತಿರಬೇಕು. 1 ಕಿಲೋಗ್ರಾಮಲ್ಲಿ ನಮಗೆ 1000 ಗ್ರಾಮ್ಗಳು ಇರ್ತಾ ಇದ್ದಾವೆ. 1000 ಗ್ರಾಮ್ಸ್ ಇರ್ತಾ ಇದ್ದಾವೆ. 1 kg ಅಂತಂದರೆ 1000 ಗ್ರಾಮ್ಸ್. ಹಾಗಾದರೆ 1000 ಗ್ರಾಮ್ ಅಂತಕ್ಕಂಥದ್ದು ಆಪ್ಷನ್ ಸಿ ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 8 ಏನು ಕೊಟ್ಟಿದ್ದಾರೆ? ಆ್ಯನ್ ಆ್ಯಂಗಲ್ ಮೆಸರಿಂಗ್ 90 ಡಿಗ್ರಿ ಈಸ್ ಕಾಲ್ಡ್. 90 ಡಿಗ್ರಿ ಅಳತೆಯ ಕೋನವನ್ನು ಹೀಗೆನ್ನಲಾಗುತ್ತದೆ. ಹಾಗಾದರೆ 90 ಡಿಗ್ರಿ ಇರುವಂಥ ಕೋನವನ್ನು ನಾನು ಹಿಂದಿನ ಕ್ಲಾಸಲ್ಲಿ ಎಲ್ಲ ಆ್ಯಂಗಲ್ಸ್ಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಓಕೆನಾ? ಪಾರ್ಟ್ 3ಯಲ್ಲಿ ನಾನು ಎಲ್ಲ ಕಂಪ್ಲೀಟ್ ವಿಡಿಯೋದ ಎಕ್ಸ್ಪ್ಲನೇಷನ್ ಅಂದರೆ ಎಲ್ಲ ಆ್ಯಂಗಲ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಓಕೆನಾ? ಪಾರ್ಟ್ 3 ಕೂಡ ನೀವಲ್ಲಿ ನೋಡಬೇಕು. ಹಾಗಾದರೆ ನಿಮಗೆ ಈ ಕೋನಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾದರೆ 90 ಡಿಗ್ರಿ ಇರುವಂಥದ್ದು ಎಕ್ಸಾಕ್ಟ್ 90 ಡಿಗ್ರಿಗೆ ಈಕ್ವಲ್ ಆಗಿದ್ರೆ, ಸರಿಸಮವಾಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಲಂಬ ಕೋನ ಅಥವಾ ಅದಕ್ಕೆ ರೈಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಓಕೆ, ಅದಕ್ಕೆ ರೈಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಲಂಬ ಕೋನ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ಅರ್ಥ ಆಯ್ತಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 9. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಪ್ಯಾಟರ್ನ್? ಕೊಟ್ಟಿರುವಂಥ ಪ್ಯಾಟರ್ನಲ್ಲಿ ಮುಂದಿನ ಸರಣಿ ಯಾವ್ದು ಬರ್ತಾ ಇದೆ? 2, 4, 8, 16 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನು ಕೊಟ್ಟಿದೆ? ಬಹಳಷ್ಟು ಸಿಂಪಲ್ ಇದೆ. ಇದು ಕೂಡ ನಾನೇನು ಕಾಂಪ್ಲಿಕೇಟೆಡ್ ನೋಡುವಂಥದ್ದು ಏನೂ ಇಲ್ಲ ಇಲ್ಲಿ. ಓಕೆನಾ? 2 2 4, 4 2 8, 8 2 16, 16 2 32 ಅಂತಕ್ಕಂಥದ್ದು ನಮಗೆ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಆಪ್ಷನ್ ಸಿ 32 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಬರ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್. ಓಕೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ದ್ರೋಣ ಸಂಸ್ಥೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿಯೇ ಒಂದು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಪ್ರತಿ ವರ್ಷ ಇರ್ತಾ ಇದೆ. ಅದು ಕೂಡ ಈ ವರ್ಷ ಮಾರ್ಚ್ 22ರಂದು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮಾರ್ಚ್ 22ರಂದು ಎಕ್ಸಾಮ್ ಇರ್ತಾ ಇದೆ. ರವಿವಾರ ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ 10 ಗಂಟೆ ಒಳಗಡೆ ಬಂದು ಇಲ್ಲಿ ಹಾಲ್ ಟಿಕೆಟನ್ನು ಪ್ರೊವೈಡ್ ಮಾಡ್ತೀವಿ. ಹಾಲ್ ಟಿಕೆಟ್ನ ತೆಗೆದುಕೊಂಡು ಎಕ್ಸಾಮ್ನ ಬರೀಬೇಕಾಗ್ತಾ ಇದೆ. ಓಕೆನಾ? ಅದೇ ಥರ ಇಲ್ಲಿ ಒಂದಿಷ್ಟು ಪ್ರೈಸಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಒಟ್ಟು ನಿಮಗೆ 25 ಲಕ್ಷದವರೆಗೆ ಒಟ್ಟು ಶಿಷ್ಯ ವೇತನ ಇರ್ತಾ ಇದೆ. 25 ಲಕ್ಷದವರೆಗೆ ನೀವು ಇಲ್ಲಿ ಪ್ರೈಸಸ್ಗಳನ್ನು ತೆಗೆದುಕೊಳ್ಬೋದು. ಹಾಗಾದರೆ ಪ್ರೈಸಸ್ಗಳನ್ನು ಯಾವ ಥರ ಕೊಡ್ತಾ ಇದ್ದೀವಿ ಅಂತಂದರೆ, ಫಸ್ಟ್ ಪ್ರೈಸ್ ನಿಮಗೆ 50,000 ಇರ್ತಾ ಇದೆ, ಸೆಕೆಂಡ್ ಪ್ರೈಸ್ ನಿಮಗೆ 40,000, ಥರ್ಡ್ ಪ್ರೈಸ್ 30,000, ಫೋರ್ತ್ ಪ್ರೈಸ್ 20,000, ಫಿಫ್ತ್ ಪ್ರೈಸ್ 10,000 ನಿಮಗೆ ಈ ಥರ ಪ್ರೈಸಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದೇ ಥರ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೂಡ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಓಕೆನಾ? ನಿಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಈ ನಂಬರಿಗೆ ಜಸ್ಟ್ ಒಂದು ಹಾಯ್ ಅಂತೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಿಮಗೊಂದು ಲಿಂಕ್ ಜನ್ರೇಟ್ ಆಗುತ್ತೆ. ಆ ಲಿಂಕ್ನ ಮುಖಾಂತರ ನೀವಲ್ಲಿ ಲಾಗಿನ್ ಆಗ್ಬೋದು ಅಥವಾ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಕೂಡ ತೆಗೆದುಕೊಳ್ಬೋದು. ನೀವು ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋರಿ. ಇಲ್ಲ ಅಂತಂದರೆ ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆಮೇಲೆ ನೀವಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋರಿ. ಜಸ್ಟ್ ನೀವು ಮಾಡಬೇಕಾಗಿರೋಂಥ ಒಂದು ಕೆಲಸ ಏನಂದರೆ 9741312170 ಈ ನಂಬರ್ಗೆ ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದರೆ ಆಟೋಮೆಟಿಕ್ ಲಿಂಕ್ ನಿಮಗೆ ಬರ್ತಾ ಇದೆ. ಆ ಲಿಂಕ್ ಮುಖಾಂತರ ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಅದೇ ಥರ ಆಮೇಲೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಓಕೆನಾ? ಹಾಗಾದರೆ ಈ ಎಕ್ಸಾಮ್ ಎಲ್ಲಿ ನಡೀತಾ ಇದೆ ಅಂತಂದರೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ SGM PU ಕಾಲೇಜ್ ಪೆಟ್ರೋಲ್ ಬಂಕ್ ಹಿಂದ್ಗಡೆ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗದಲ್ಲಿ ಈ ಎಕ್ಸಾಮ್ ನಡೀತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 10. ದ ಫ್ರಾಕ್ಷನ್ ರೆಪ್ರೆಸೆಂಟೇಷನ್ ಆಫ್ ಈಸ್. ಅರ್ಧ ಭಾಗವನ್ನು ಭಿನ್ನ ರಾಶಿಯಲ್ಲಿ ಹೀಗೆ ಬರೆಯಬಹುದು. ಓಕೆ, ಅರ್ಧ ಭಾಗ, ಅರ್ಧ ಅಂತಂದರೆ 0.5 ಅಂಥೇಳಿ ಡೆಸಿಮಲಲ್ಲಿ ಬರಿತೀವಿ. ಓಕೆನಾ? 1/2 ಅಂಥೇಳಿ ಫ್ರ್ಯಾಕ್ಷನಲ್ಲಿ ಬರಿತೀವಿ. ಓಕೆನಾ? ಇದು ಪರ್ಸೆಂಟೇಜಲ್ಲಿ 50% ಅಂಥೇಳಿ ಬರಿತೀವಿ. ಓಕೆನಾ? ಇದು ದಶಮಾಂಶದಲ್ಲಿ ಆಯಿತು, ಇದು ಭಿನ್ನ ರಾಶಿಯಲ್ಲಿ ಆಯಿತು, ಇದನ್ನು ನಾವು
ಶೇಕಡ ಕ್ರಮದಲ್ಲಿ ಈ ಥರ ಬರಿತಾ ಇದ್ದೀವಿ. ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ನಮಗೆ ಭಿನ್ನ ರಾಶಿಯಲ್ಲಿ ಏನಂತ ಬರಿತೀವಿ? 1/2 ಅಂತಂದರೆ ನಮಗಿಲ್ಲಿ ಅರ್ಧ ಭಾಗ ಆಗ್ತಾ ಇದೆ. 1/2 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ರೈಟ್. ಅಂದರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 11. ಹೌ ಮೆನಿ ಸೈಡ್ಸ್ ಡಸ್ ದ ಪೆಂಟಗಾನ್ ಹ್ಯಾವ್? ಪಂಚಭುಜಾಕೃತಿಯಲ್ಲಿ ಎಷ್ಟು ಬಾಹುಗಳಿವೆ? ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಪಂಚಭುಜಾಕೃತಿ ಅಂತ ನಾವು ಯಾಕೆ ಕರಿತೀವಿ? ಅದಕ್ಕೆ 5 ಬಾಹುಗಳು ಇರೋದ್ರಿಂದನೇ ಅದಕ್ಕೆ ಪಂಚಭುಜಾಕೃತಿ ಅಂತ ಕರಿತೀವಿ. ಆದ್ದರಿಂದ ನಮಗೆ ಪಂಚಭುಜಾಕೃತಿಯಲ್ಲಿ ಒಟ್ಟು 5 ಬಾಹುಗಳು ಇರ್ತಾ ಇದ್ದಾವೆ. ಓಕೆ, 1 2 3 4 5 ಇದೊಂದು ಪಂಚಭುಜಾಕೃತಿಯಾಗಿದೆ. ಓಕೆನಾ? ಇಲ್ಲಿ ಒಟ್ಟು 5 ಬಾಹುಗಳು ಇರುವಂತಹ ಆಕೃತಿಯನ್ನು ನಾವು ಅದಕ್ಕೆ ಏನಂತ ಕರಿತೀವಿ? ಪಂಚಭುಜಾಕೃತಿ ಅಂತ ಕರಿತಾ ಇದ್ದೀವಿ. 5 ಭುಜಗಳಿರೋದ್ರಿಂದ ಅದಕ್ಕೆ ಪಂಚಭುಜಾಕೃತಿ, 5 ಸೈಡ್ಸ್ ಇರೋದ್ರಿಂದ ಅದಕ್ಕೆ ನಾವು ಪೆಂಟಗಾನ್ ಅಂತ ಹೇಳಿ ಕರಿತೀವಿ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸಿ ದ ನಂಬರ್ 6042 ಇನ್ ಫಿಗರ್ ಈಸ್. 6042 ಸಂಖ್ಯೆ ರೂಪದಲ್ಲಿ ಬರೆದಾಗ 1000 ಸ್ಥಾನದಲ್ಲಿ 6 ಇದೆ, 6040. 10ರ ಸ್ಥಾನದಲ್ಲಿ 4 ಇದೆ, ಬಿಡಿ ಸ್ಥಾನದಲ್ಲಿ 2 ಇದೆ. ಹಾಗಾದರೆ 100 ಅನ್ನುವಂಥ ಪದವನ್ನು ಇಲ್ಲಿ ಬಳಸಿಲ್ಲ ಅವರು, ಅದಕ್ಕೆ 100 ಸ್ಥಾನದಲ್ಲಿ ನಾವು 0ವನ್ನು ಬರಿತಿದ್ದೀವಿ. 6042 ಅನ್ನುವಂಥ ಸಂಖ್ಯೆ ಇದು ಸರಿಯಾದಂಥ ಉತ್ತರ. 6042 ಆಪ್ಷನ್ ಬಿ ನಿಮಗಿಲ್ಲಿ ಸರಿಯಾದಂಥ ಉತ್ತರ ಆಗ್ತಾ ಇದೆ. 6042 ಬರೀರಿ ಅಂದರೆ 6042 ಹಿಂಗೆ ಬರೆದ್ಬಿಟ್ರೆ ಇದು 642 ಆಗುತ್ತೆ, ರಾಂಗ್ ಆಗುತ್ತೆ. ಓಕೆನಾ? ಮತ್ತು 6042 ಅಂತಂದರೆ 6042 ಇದು ಕೂಡ ರಾಂಗ್ ಆಗುತ್ತೆ. ಇದು 6,42,000 ಆಗಿಬಿಡುತ್ತೆ. ಹೌದಲ್ವಾ? ನೀವು ಕರೆಕ್ಟಾಗಿ ಇಲ್ಲಿ ಬಿಡಿ 10 100 1000 ಈ ಸ್ಥಾನಗಳನ್ನು ಕರೆಕ್ಟಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಅಲ್ಲಿ ಆನ್ಸರ್ನ ಮಾಡ್ಬೋದು. ಓಕೆನಾ? ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13. ಸಾರಿ, ಬಿಫೋರ್ ಗೋಯಿಂಗ್ ಟು ದ ಕ್ವಶನ್ ನಂಬರ್ 13, ನಿಮಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಇದೇ ಏಪ್ರಿಲ್ 1ರಿಂದ ಆ ಟ್ಯಾಲೆಂಟ್ ಅವಾರ್ಡಲ್ಲಿ ನೀವು ಫ್ರೀ ಬಂದ್ರಿ ಅಂದರೆ, ಒಂದು ವೇಳೆ ಫಸ್ಟ್ ಬಂದ್ರಿ ಅಂದರೆ, ಪ್ರೈಸಸ್ಗಳನ್ನು ತಗೊಂಡ್ರಿ ಅಂದರೆ ನಿಮಗೆ ಕಂಪ್ಲೀಟ್ ಫ್ರೀ ಎಜುಕೇಷನ್ ಇರ್ತಾ ಇದೆ. ಹೌದಾ ಸರ್? ನಮಗೆ ಫ್ರೀ ಎಜುಕೇಷನ್ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು? ಇದೇ ಥರ ದ್ರೋಣ ಕೋಚಿಂಗ್ ಕ್ಲಾಸಸ್ಸಲ್ಲಿ ನಿಮಗೆ ಈಗಾಗ ಆಲ್ರೆಡಿ ಸಮ್ಮರ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಏಪ್ರಿಲ್ 1ರಿಂದ ನಿಮಗೆ ಕ್ಲಾಸಸ್ಗಳು ಪ್ರಾರಂಭವಾಗ್ತಿದ್ದಾವೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವರು ಕೆಳಗಡೆ ಕೊಟ್ಟಿರುವಂಥ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡ್ಬೋದು? ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು ಅಡ್ವಾನ್ಸ್ ಆಗಿ. ಓಕೆನಾ? ರೈಟ್. ಇಲ್ಲಿ ನೆಕ್ಸ್ಟ್ ನಿಮಗೆ 4th ಸ್ಟ್ಯಾಂಡರ್ಡಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ನಿಮಗೆ ಇಲ್ಲಿ ಕೋಚಿಂಗ್ ನೀಡ್ತಾ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಇಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ವಿತ್ ರೆಸಿಡೆನ್ಸಿಯಲ್ ಇದೆ ಮತ್ತು ನಾನ್ ರೆಸಿಡೆನ್ಸಿಯಲ್ ಕೂಡ ನೀವು ಇಲ್ಲಿ ತೆಗೆದುಕೊಳ್ಬೋದು. ಓಕೆನಾ? ರೈಟ್. ನೆಕ್ಸ್ಟ್ ಅದೇ ಥರ ಇಲ್ಲಿ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಆಲ್ರೆಡಿ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ದ್ರೋಣ ನವೋದಯ ಅನ್ನುವಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ನಮ್ಮ ದ್ರೋಣ ಸಂಸ್ಥೆಯ ಒಂದಿಷ್ಟು ವಿಡಿಯೋಸ್ಗಳು ಬರ್ತಾ ಇದ್ದಾವೆ. ನೆಕ್ಸ್ಟ್ ಅದೇ ಥರ ನಿಮಗೆ ಇಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ವಾ, ಕೊಟ್ಟಿರುವಂಥ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 13. LCM ಆಫ್ 4 and 6 ಈಸ್. ಓಕೆ, 4 ಮತ್ತು 6ರ ಲಸ ಭಾಳಷ್ಟು ಸಿಂಪಲ್ ಇರ್ತಕ್ಕಂಥದ್ದು. 4 ಮತ್ತು 6 ಲಸ ತೆಗಿರಿ ಅಂದರೆ ನೀವೇನು ಮಾಡ್ತೀರಿ? 4 ಮತ್ತು 6ಅನ್ನು ಬರೀತೀರಿ, ಲಸ ಮಾಡ್ತಾ ಹೋಗ್ತೀರಿ. 2 2 2 3 ನೆಕ್ಸ್ಟು 2 1 3 ಆ್ಯಸ್ ಇಟ್ ಈಸ್, ಅದು ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 3 1 3 1 ಇಲ್ಲ ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ 2 2 2 3 2 ಮತ್ತು 3 ಅಂತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 2 3 6 6 12 ಅಂತ ಹೇಳಿ ಲಸವನ್ನು ತೆಗಿತಾರೆ. ಓಕೆನಾ ಸರ್? ಇದಕ್ಕೆ ಇನ್ನೊಂದು ಈಸಿ ಟ್ರಿಕ್ಕನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಏನು? 4 ಮತ್ತು 6 ನೋಡಿ, ಇಲ್ಲಿ 4 ಅನ್ನುವಂಥ ಸಂಖ್ಯೆ ಇದೆ, 6 ಅನ್ನುವಂಥ ಸಂಖ್ಯೆ ಇದೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 6. ಈ 6 4ರಿಂದ ಭಾಗ ಹೋಗುತ್ತಾ? ಇಲ್ಲ, ಹೋಗೋದಿಲ್ಲ. ರೈಟ್, 6 ಹೋಗೋದಿಲ್ಲ. 6 2 12 ಅಂದರೆ ಅದರ ಅಪವರ್ತ್ಯಗಳನ್ನು ಬರಿಬೇಕು, ಮಲ್ಟಿಪಲ್ಸ್ಗಳನ್ನು ಬರಿತಾ ಹೋಗ್ಬೇಕು. 6 2 12 12 4ರಿಂದ ಭಾಗ ಹೋಗುತ್ತಾ? ಎಸ್, ಭಾಗ ಹೋಗುತ್ತೆ. ಹಾಗಾದರೆ 6ರಿಂದ ಕೂಡ ಭಾಗ ಹೋಗುತ್ತೆ, 4ರಿಂದ ಕೂಡ ಭಾಗ ಹೋಗುತ್ತೆ. ಹಾಗಾದರೆ 12 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಬರ್ತಾ ಇದೆ. ಆಪ್ಷನ್ ಬಿ ನಮಗೆ ಸರಿಯಾದಂಥ ಉತ್ತರ 12. 4 ಮತ್ತು 6ರ ಲಸ 12.
ಓಕೆನಾ. 12 ಭಾಗಿಸುವ 4 ಮತ್ತು 6 ಯಾವ ಕನಿಷ್ಠ ಸಂಖ್ಯೆಯನ್ನು ಭಾಗಿಸ್ತವೆ? ಓಕೆನಾ. 4 ಮತ್ತು 6ರಿಂದ ಭಾಗ ಹೋಗುವಂಥ ಅತಿ ಚಿಕ್ಕ ಸಂಖ್ಯೆ ಯಾವುದಂದರೆ ಅದು 12 ಆಗಿರುತ್ತೆ. ಓಕೆನಾ. ರೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14 ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ. ಓಕೆ, ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿತ್ತು ಅಂದರೆ, ಓಕೆನಾ, ಏರಿಯಾವನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ನಮಗೆ ಬಹಳಷ್ಟು ಈಸಿಯಾಗಿ ಗೊತ್ತಿರುವಂಥ ಸೂತ್ರ ಏನಂದರೆ ಉದ್ದ ಇಂಟು ಅಗಲ. ಓಕೆನಾ. ಏರಿಯಾಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಅನ್ನುವಂಥ ಫಾರ್ಮುಲಾ ನಮಗೆ ಆಪ್ಷನ್ ಎ ಅಲ್ಲಿ ಇದೆ. ಇದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ ಆಗಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಆಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ರಿ. ಹೌ ಮೆನಿ ಮಿನಿಟ್ಸ್ ಆರ್ ದೇರ್ ಇನ್ 2 hours? ಓಕೆ, 2 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿವೆ ಅಂತ ಕೇಳಿದರೆ ಸೆಕೆಂಡ್ಗಳನ್ನು ಕೇಳಿಲ್ಲ, ಇಲ್ಲಿ ಎಷ್ಟು ನಿಮಿಷಗಳಿವೆ. ನಿಮಗೆ ಭಾಳ ಗೊತ್ತಿರುವುದು 1 ಗಂಟೆಗೆ, ಓಕೆನಾ, 1 ಗಂಟೆಗೆ 60 ನಿಮಿಷ ಇದೆ ಅಂದರೆ 2 ಗಂಟೆಗೆ 120 ನಿಮಿಷಗಳು ಇರ್ತಾ ಇದ್ದಾವೆ. 120 ನಿಮಿಷ ಅನ್ನುವಂಥದ್ದು ನಮಗಿದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಆಪ್ಷನ್ ಸಿ ಇಲ್ಲಿ 120 ನಿಮಿಷ, 120 ಮಿನಿಟ್ಸ್ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ ಮಕ್ಕಳೇ, ಹಾಗಾದರೆ ಇಲ್ಲಿವರೆಗೂ ಕೂಡ ನೀವು 1ರಿಂದ 15ರವರೆಗೆ ಎಲ್ಲ ಕ್ವಶನ್ಸ್ಗಳನ್ನು ನೋಡಿದಿರಿ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಪಾರ್ಟ್ 5 ಅಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.